ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಆಲ್ಕಿನ್ಸಲ್ಲಿ ಪ್ರಿಪ್ರೇಷನ್ ಆಫ್ ಆಲ್ಕಿನ್ಸು. ಅದರಲ್ಲಿ ಥರ್ಡ್ ಮೆಥಡ್ನ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಫಸ್ಟ್ ಮೆಥಡ್ ಯಾವುದಾಗಿತ್ತು? ಪ್ರಿಪ್ರೇಷನ್ ಫ್ರಮ್ ಆಲ್ಕೈನ್ಸ್ ಆಗಿತ್ತು. ಸೆಕೆಂಡ್ ಮೆಥಡು ಫ್ರಮ್ ಏನಾಗಿತ್ತು? ಆಲ್ಕೈಲ್ ಆ್ಯಲೈಡ್ಸ್ ಆಗಿತ್ತು. ಈ ಆಲ್ಕೈಲ್ ಆ್ಯಲೈಡ್ಸಲ್ಲಿ ಒಂದು ರೂಲ್ಸು ಸಹ ಡಿಸ್ಕಷನ್ ಮಾಡಿದ್ದೆ, ದಟ್ ಇಸ್ ದ ಸೆಟ್ಸ್ ಆಫ್ ರೂಲ್. ಇದೆರಡು ಎಕ್ಸ್ಪ್ಲೇನ್ ಮಾಡಾಗಿದೆ. ಇವತ್ತು ಥರ್ಡ್ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಥರ್ಡ್ ಮೆಥಡ್ ಏನು? ಫ್ರಮ್ ವಿಸಿನಲ್ ಡೈ ಆ್ಯಲೈಡ್ಸ್. ಓಕೆ, ಸೊ ವಿಸಿನಲ್ ಡೈ ಆ್ಯಲೈಡ್ಸ್ ಅಂತಂದ್ರೇನು? ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಡೈ ಅಂತಂದ್ರೇನು? ಎರಡು. ಆ್ಯಲೈಡ್ಸ್ ಅಂದರೆ ಎರಡು ಆ್ಯಲೋ ಗ್ರೂಪು ಪ್ರೆಸೆಂಟ್ ಇರೋದು. ಸೊ ವಿಸಿನಲ್ ಅಂತಂದ್ರೇನು? ಅಡ್ಜಸೆಂಟ್ ಕಾರ್ಬನ್. ಇದರಲ್ಲಿ ಅಡ್ಜಸೆಂಟ್ ಅಂತ, ಸೊ ಇಲ್ಲಿ ಅಡ್ಜಸೆಂಟ್ ಕಾರ್ಬನ್ ಬರುತ್ತೆ. ಓಕೆ, ಸೊ ಡೈ ಹ್ಯಾಲೈಡ್ಸ್ ಇನ್ ವಿಚ್ ಟೂ ಹ್ಯಾಲೋಜನ್ ಆಟಮ್ಸ್ ಆರ್ ಅಟ್ಯಾಚ್ಡ್ ಟು ಟೂ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ ಆರ್ ನೌನ್ ಆಸ್ ವಿಸಿನಲ್ ಡೈ ಹ್ಯಾಲೈಡ್ಸ್. ಸೊ ಎರಡು ಅಡ್ಜಸೆಂಟ್ ಕಾರ್ಬನಲ್ಲಿ ಟೂ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ದರೆ ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ? ವಿಸಿನಲ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇವಾಗ ಈ ವಿಸಿನಲ್ ಡೈ ಹ್ಯಾಲೈಡ್ಸನ್ನು ಏನಾಗಿ ಕನ್ವರ್ಷನ್ ಮಾಡಬೇಕು? ನಾನು ಆಲ್ಕೀನ್ ಆಗಿ ಕನ್ವರ್ಷನ್ ಮಾಡಬೇಕು. ಸೊ ಆಲ್ಕೀನ್ ಆಗಿ ಯಾವ ಥರ ಕನ್ವರ್ಷನ್ ಮಾಡೋದು ಅಂತಂದರೆ, ವಿಸಿನಲ್ ಡೈ ಹ್ಯಾಲೈಡ್ಸ್ ವಿತ್ ಜಿಂಕ್ ಮೆಟಲ್. ಇದನ್ನ ಏನು ಮಾಡಬೇಕು ಅಂತಂದರೆ, ಜಿಂಕ್ ಮೆಟಲ್ ಜೊತೆಗೆ ಹೀಟ್ ಮಾಡಿದ್ರೆ ನಾವು ಅವಾಗ ಏನಾಗುತ್ತೆ? ಟು ಫಾರ್ಮ್ ಆಲ್ಕೀನ್. ದಿಸ್ ರಿಯಾಕ್ಷನ್ ಈಸ್ ನೌನ್ ಆಸ್ ಅ ಡಿ ಹ್ಯಾಲೋಜಿನೇಷನ್. ಸೊ ಡಿ ಅಂತಂದರೆ ಏನು? ರಿಮೂವಲ್ ಅಂತ ಇಲ್ಲಿ. ಓಕೆ, ಸೊ ಲಾಸ್ಟ್ ನಾನು ಯಾವುದರಲ್ಲಿ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ಡಿ ಹೈಡ್ರೋ ಹ್ಯಾಲೋಜಿನೇಷನ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ. ಇಲ್ಲಿ ಡಿ ಹ್ಯಾಲೋಜಿನೇಷನ್ ಅಷ್ಟೇ. ಹ್ಯಾಲೋಜಿನೇಷನ್ ಅಂತಂದ್ರೇನು? ಹ್ಯಾಲೋಜನ್. ಡಿ ಹ್ಯಾಲೋಜಿನೇಷನ್ ಅಂತಂದ್ರೇನು? ರಿಮೂವಲ್ ಆಫ್ ಹ್ಯಾಲೋಜನ್. ರಿಮೂವಲ್ ಆಫ್ ಹ್ಯಾಲೋಜನ್ ಅಂದರೆ ಇಲ್ಲಿ ಎಕ್ಸ್ ಅಂತ ಇದೆಯಲ್ಲ, ಇದು ಎರಡು ಎಕ್ಸನ್ನು ರಿಮೂವ್ ಮಾಡೋದು. ಬಟ್ ಇದನ್ನು ರಿಮೂವ್ ಮಾಡಬೇಕಾದ್ರೆ ಏನು ಪ್ರೆಸೆನ್ಸ್ ಇರಬೇಕು? ಜಿಂಕ್ ಪ್ರೆಸೆನ್ಸ್ ಇರಬೇಕು, ಜೊತೆಗೆ ಹೀಟ್ ಮಾಡಬೇಕು. ಸೊ ಆರೋ ಮಾರ್ಕ್ ಮೇಲ್ಗಡೆ ಜಿಂಕ್ ಬರಿಬೇಕು, ಆರೋ ಮಾರ್ಕ್ ಕೆಳಗಡೆ ಏನು ಮಾಡಬೇಕು? ನಾವು ಹೀಟ್ ಅಂತಂದರೆ ಡೆಲ್ಟಾನ ಬರಿಬೇಕು. ಸೊ ಜಸ್ಟ್ ರಿಯಾಕ್ಷನ್ಸ್ ನೋಡೋಣ ನಾವು ಯಾವ ಥರ ಬರೆಯೋದು ಅಂತ. ಸೊ ಫಸ್ಟ್ ಏನು ತೊಗೊತಾ ಇದ್ದೀನಿ ಅಂತಂದರೆ, ನಾನು CH2. ಓಕೆ, CH2. ಈ CH2ಗೂ ಏನಾಗುತ್ತೆ? ಒಂದೊಂದು BRನ ಅಟ್ಯಾಚ್ ಮಾಡ್ತೀನಿ. ಸೊ ನೇಮಿಂಗ್ ಮಾಡೋಣ. ಇವಾಗ ಯಾವ ಥರ ನೇಮಿಂಗ್ ಮಾಡ್ತೀರಾ? 1, 2. ಓಕೆ, ಫಸ್ಟು ಮತ್ತು ಸೆಕೆಂಡ್ ಪೊಸಿಷನ್ ಎರಡರಲ್ಲೂ ಸಹ ಏನಾಗಿದೆ? ಬ್ರೋಮಿನ್ ಪ್ರೆಸೆಂಟ್ ಇದೆ. ಸೊ ಇದನ್ನು ಯಾವ ಥರ ಹಾಕ್ತೀವಿ? 1, 2 ನೇಮಿಂಗ್ ಮಾಡಬೇಕಾದ್ರೆ ಎಷ್ಟಿದೆ? ಎರಡಿದೆ ಅಲ್ವಾ? ಡೈ ಬ್ರೋಮೋ. ನೋಡಿ, ಡೈ ಬ್ರೋಮೋ. ಸೊ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಇದೆ. ಸೊ ಏನಂತ? ಈಥೇನ್. ಓಕೆ, ಸೊ 1, 2 ಡೈಬ್ರೋಮೋ ಈಥೇನ್ ತೊಗೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ, ಇವಾಗ ಆ್ಯರೋ ಮಾರ್ಕ್ ಬರಿಬೇಕು. ಸೊ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು? ಜಿಂಕ್ ಪ್ರೆಸೆಂಟ್ ಇರಬೇಕು. ಜೊತೆಗೆ ಏನು ಮಾಡಬೇಕು? ನಾವು ಹೀಟ್ ಮಾಡಬೇಕು. ಸೊ ಹೀಟ್ ಮಾಡಿದಾಗ ಪ್ರಾಡಕ್ಟ್ ಏನು ಬರುತ್ತೆ ನೋಡಿ ನನಗೆ? CH2. ಓಕೆ, ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ, ಸೊ ಎರಡರಲ್ಲೂ ಇರೋ ಅಂಥ BRನ ಏನು ಮಾಡಬೇಕು? ನಾವು ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿ CH2 ಯಾವುದರಿಂದ ನಾವು BRನ ರಿಮೂವ್ ಮಾಡಿರ್ತೀವಿ ಅದೇ ಕಾರ್ಬನ್ ಮಧ್ಯೆ, ಎರಡು ಕಾರ್ಬನ್ ಮಧ್ಯೆ ಏನು ಮಾಡಬೇಕು? ಡಬಲ್ ಬಾಂಡ್ ಬರಿಬೇಕು. ಓಕೆ, ಸೊ CH2 ಡಬಲ್ ಬಾಂಡ್ CH2 ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ ಏನು ಬರಿಬೇಕು ಅಂತಂದರೆ ಜಿಂಕ್ Br2 ಬರಿಬೇಕು. ಓಕೆ, ಜಿಂಕ್ Br2 ಬರಿಬೇಕು. ಸೊ ಅಲ್ಲಿಗೆ ಬಂದಿರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ? ನಮಗೆ ಈಥೀನ್. ಬಂದಿರೋಂಥ ಪ್ರಾಡಕ್ಟ್ ಈಥೀನ್. ಓಕೆ, ಸೊ ಈಥೇನ್ ತೊಗೊಂಡ್ರೆ ಏನಾಗುತ್ತೆ? ಈಥೀನ್ ಆಗುತ್ತೆ. ಟೈಬ್ರೋಮೋ ಈಥೇನ್. ನಂಬರ್ ಆಫ್ ಕಾರ್ಬನ್ ಸೇಮ್ ಉಳ್ಕೊಳ್ಳುತ್ತೆ. ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಇನ್ನೊಂದು ಎಕ್ಸಾಂಪಲ್ ಯಾವ ತೊಗೊತಾ ಇದ್ದೀನಿ ಅಂತಂದರೆ, ನಾನು ನೋಡಿ, ಸೊ CH3. ಓಕೆ, CH. ಸೊ ನೆಕ್ಸ್ಟು CH2. ಇಲ್ಲೇನು ಮಾಡ್ತಾಯಿದ್ದೀನಿ? BRನ ಅಟ್ಯಾಚ್ ಮಾಡೋಣ. ಓಕೆ, ಸೊ ನೇಮಿಂಗ್ ಮಾಡಿಬಿಡೋಣ ನಾವು. 1, 2, 3. ಸೊ ಫಸ್ಟು ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ನೋಡಿ? ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನು 1 and 2 ಅಲ್ಲಿ ಡೈಬ್ರೋಮೋ. ಸೊ ಎರಡು ಬ್ರೋಮೋ ಇದೆ. ಸೊ ಡೈಬ್ರೋಮೋ ಅಂತ ಬರ್ಕೊಳ್ಳೋಣ. ಸೊ ಎಷ್ಟು ಕಾರ್ಬನ್ ಇದೆ? 3 ಇದೆ. 3 ಇರೋದ್ರಿಂದ ಇದನ್ನು ಏನಂತ ಇರಬೇಕು? ಪ್ರೊಪೇನ್. ಓಕೆ, ಸೊ 1, 2 ಡೈಬ್ರೋಮೋ ಪ್ರೊಪೇನ್. ಇದಾದಮೇಲೆ ಆ್ಯರೋ ಮಾರ್ಕ್ ಹಾಕಿ. ಸೊ ಆ್ಯರೋ ಮಾರ್ಕ್ ಮೇಲ್ಗಡೆ ಏನು ಬರಿಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು? ಓಕೆ, ಜಿಂಕ್ ಕಂಪಲ್ಸರಿ ಜಿಂಕ್ ಬರಿಬೇಕು. ಅದಾದಮೇಲೆ ಏನು ಮಾಡಬೇಕು? ಹೀಟ್ ಮಾಡಬೇಕು. ಓಕೆ, ಸೊ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ? CH3 ಹಾಗೆ ಬರ್ಕೊಳ್ಳೋಣ, CH ಹಾಗೆ ಬರ್ಕೊಳ್ಳೋಣ, ಡಬಲ್ ಬಾಂಡ್ ಹಾಕೋಣ ಮಧ್ಯ, ಮತ್ತು CH2 ಬರೆಯೋಣ. ಇಲ್ಲಿ BRನ ಏನು ಮಾಡಬೇಕು? ನಾವು ಜಸ್ಟ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡೋದು ಏನು ಕನ್ವರ್ಷನ್ ಆಗುತ್ತೆ? ಜಿಂಕ್ ಜೊತೆಗೆ ಏನಾಗುತ್ತೆ? ಆಗುತ್ತೆ. ಸೊ ಜಿಂಕ್ ಡೈಬ್ರೋಮೈಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಪ್ರಾಡಕ್ಟ್. ಸೊ ಇನ್ನೂ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಹಾಗಾದರೆ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಬಿಡ್ತೀನಿ, ಲಾಸ್ಟ್ ಎಕ್ಸಾಂಪಲು. ಯಾವ ಥರ ಬರ್ಕೋಣ ಅಂತಂದರೆ ನೋಡಿ, CH3 CH. ಓಕೆ, BR ಬದಲು Cl ತೊಗೊತೀನಿ ನಾನು. ನೆಕ್ಸ್ಟ್ ಏನು ಮಾಡೋಣ? CH Cl. ಇಲ್ಲೊಂದು ಏನು ಮಾಡೋಣ ಅಂತಂದರೆ CH3 ಬರೆಯೋಣ.
ಓಕೆ. ಸೊ ನೆಕ್ಸ್ಟ್ ಇದನ್ನು ನೇಮಿಂಗ್ ಮಾಡಬೇಕು. ಯಾವ ಥರ ಮಾಡೋದು, 1 2 3 4 ಯಾವ್ಯಾವ ಪೊಸಿಷನಲ್ಲಿದೆ ನೋಡಿ, 2, 3 ಓಕೆ. ಡೈಕ್ಲೋರೋ, ಇಲ್ಲಿ ಕ್ಲೋರಿನ್ ಇದೆ ಅಲ್ವಾ, ಡೈಕ್ಲೋರೋ 4 ಕಾರ್ಬನ್ ಇರೋದ್ರಿಂದ ಇದನ್ನು ಏನಂತ ಕರಿತೀವಿ, ಬ್ಯೂಟೇನ್. ಇದಾದಮೇಲೆ ಯಾವುದಾದ್ರೂ ಕೊಟ್ಟಿರಲಿ ಅವರು. ಓಕೆ. ಸೊ ವಿಸಿನಲ್ ಏನಿರಬೇಕು ಅಲ್ಲಿ, ಡೈ ಹ್ಯಾಲೋಜನ್ ಇರಬೇಕು ಅಲ್ಲಿ. ಸೊ ಇದಾದಮೇಲೆ ಏನು ಮಾಡೋಣ, ಆರೋ ಮಾರ್ಕ್ ಹಾಕೋಣ. ಆರೋ ಮಾರ್ಕ್ ಮೇಲ್ಗಡೆ ಏನು ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ, ಜಿಂಕ್, ಕೆಳಗಡೆ ಹೀಟ್ ಅಂತ ಡೆಲ್ಟಾ ಅಂತ ಬರೆಯೋಣ. ಸೊ ಪ್ರಾಡಕ್ಟ್ ಏನು ಬರುತ್ತೆ, CH3 ಹಾಗೆ ಬರಿಬೇಕು. ಎಲ್ಲಿ ಯಾವ್ಯಾವ ಕಾರ್ಬನಿಂದ ರಿಮೂವ್ ಮಾಡ್ತೀವಿ ನಾವು Cl ಅಂದರೆ ಹ್ಯಾಲೋಜನ್ನ, ಆ ಕಾರ್ಬನ್ಗಳ ಮಧ್ಯೆ ಏನು ಮಾಡಬೇಕು, ಡಬಲ್ ಬಾಂಡ್ ಬರಿಬೇಕು, CH3 ಹಾಗೆ ಬರಿಬೇಕು. ಸೊ ಅಲ್ಲಿಗೆ ಪ್ರಾಡಕ್ಟ್ ಏನು ಬಂತು ನಮಗೆ, 1 2 3 4 ಓಕೆ. ಸೊ ಅಲ್ಲಿಗೆ ಪ್ರಾಡಕ್ಟು 2 ಅಂತ ಬರಿಬೇಡಿ, ಸಾರಿ. ಸೊ ಏನು ಬರೆಯೋಣ, ಯಾವ ಥರ ಬರಿಬೇಕು ಅಂತಂದರೆ, ಎಷ್ಟಿದೆ ಕಾರ್ಬನ್ 4 ಇದೆ ಅಲ್ವಾ. ಸೊ ಬ್ಯೂಟ್ ಓಕೆ. ಸೊ 2 ಈನ್ ಅಂತ ಬರ್ಕೊಳ್ಳೋಣ, ಬ್ಯೂಟ್ 2 ಈನ್ ಓಕೆ. ಸೊ ಅದ್ರ ಜೊತೆಗೆ ಏನು ಬರಿಬೇಕು ಅಂತಂದರೆ ಪ್ಲಸ್ ಜಿಂಕ್ ಓಕೆ, Cl2 ಅಂತ ಬರಿಬೇಕು. ಓಕೆ, ದಿಸ್ ಇಸ್ ದ ಮೆಥಡ್. ಸೊ ಈ ಥರ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿ, ಬಟ್ ಅದೇನಾಗಿರಬೇಕು, ವಿಸಿನಲ್ ಓಕೆ ಡೈ ಆ್ಯಲೈಡ್ ಇರಬೇಕು ಅಲ್ಲಿ. ವಿಸಿನಲ್ ಡೈ ಆ್ಯಲೈಡ್ ಇದ್ದರೆ ಜಿಂಕು ಮತ್ತು ಹೀಟ್ ಮಾಡಿದಾಗ, ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಕರೆಸ್ಪಾಂಡಿಂಗ್ ಆಲ್ಕೀನ್ ಬರುತ್ತೆ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಮೆಥಡ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.